ಪ್ರಧಾನಿ ಮೋದಿ ಲಕ್ಷದ್ವೀಪ ಭೇಟಿ ನಂತರ ಆ ಪ್ರದೇಶ ಇನ್ನಷ್ಟು ಪಾಪ್ಯುಲರ್ ಆಗಿದೆ. ಆದರೆ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಮೀರಿಸುವ ಪ್ರವಾಸಿ ತಾಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಯಾವುದು ಅದು ಅಂತೀರಾ? ಈ ಸ್ಪೆಷಲ್ ಸ್ಟೋರಿ ನೋಡಿ. ಕರ್ನಾಟಕದ ಕಾಶ್ಮೀರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವು ಪ್ರವಾಸಿ ತಾಣಗಳಿವೆ. ಅದರಲ್ಲೂ ಸಮುದ್ರ ಮಂಡಲ ನಡುವೆ ಇರುವ ಈ ಲೈಟ್ ಹೌಸ್ ದ್ವೀಪ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ ಬಿಂದು. ಆದರೆ ಪ್ರವಾಸೋದ್ಯಮ ಇಲಾಖೆಯ ದೃಷ್ಟಿಯಿಂದ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿಲ್ಲ. ಆ ಪ್ರದೇಶ ಹೇಗಿದೆ ಮತ್ತು ಅಲ್ಲಿನ ವಿಶೇಷತೆ ಏನೆಂಬುದರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಕಣ್ಣು ಹಾಯಿಸಿದಲ್ಲೆಲ್ಲ ಕಾಣುವ ನೀಲಿ ಸಾಗರ, ಅರಬ್ಬಿ ಸಮುದ್ರ ನಡುವೆ ಇರುವ ದ್ವೀಪ ಪ್ರದೇಶ. ದ್ವೀಪದ ನೆತ್ತಿಯ ಮೇಲೆ ನಿಂತು ನೋಡಿದ್ರೆ ಸ್ವರ್ಗಕ್ಕೆ ಮೂರೇಗೇಣು ಎಂಬಂತಿರುವ ದೃಶ್ಯ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಲೈಟ್ ಹೌಸ್ ದ್ವೀಪ. ಸುಮಾರು 157 ವರ್ಷಗಳ ಹಿಂದೆ ದೊಡ್ಡ ದೊಡ್ಡ ಹಡಗುಗಳಿಗೆ ದಾರಿ ದೀಪವಾಗಲಿ ಅಂತ ಈ ಲೈಟ್ ಹೌಸ್ ಅನ್ನ ಬ್ರಿಟಿಷರು ನಿರ್ಮಿಸಿದ್ರು. ಆದರೆ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಅಭಿವೃದ್ಧಿಯಾಗಿ ಇದರ ಅವಲಂಬನೆ ಕಡಿಮೆ ಆಗಿದೆ. ಆದರೂ ಕೂಡ ದೊಡ್ಡ ದೊಡ್ಡ ಹಡಗುಗಳಿಗೆ ಯಾಂತ್ರಿಕ ದೋಣಿ, ಮೀನುಗಾರರ ಸಿಗ್ನಲ್ಗೆ ಅನುಕೂಲವಾಗುತ್ತಿದೆ. ಇದನ್ನ ಪ್ರವಾಸೋದ್ಯಮ ಇಲಾಖೆ, ಬಂದರು ಇಲಾಖೆ ಮತ್ತು ಕೇಂದ್ರ ಸರ್ಕಾರದ ಜೊತೆಗೆ ಚರ್ಚೆ ಮಾಡಿ ಬಂದರಿಗೆ ಲೈಟ್ ಹೌಸ್ಗೆ ಕೊಡ್ತಕ್ಕಂಥ ರಕ್ಷಣೆಯನ್ನು CRPF ಇಂದನೋ ಅಥವಾ ಪೊಲೀಸ್ ಇಲಾಖೆಯಿಂದನೋ ಒಂದು ರಕ್ಷಣೆ ಕೊಟ್ಟು ಉಳಿದ ಆ ದ್ವೀಪದ ಸುತ್ತಮುತ್ತಲ ಪ್ರದೇಶ ಏನಿದೆಯಲ್ಲ ಅದು ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಟೂರಿಸ್ಟ್ ಸ್ಪಾಟ್ ಇದೆ. ಇದು ಯಾವ ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪಗಿಂತ ಕಡಿಮೆ ಇಲ್ಲ. ಅಷ್ಟೊಂದು ಪ್ರಕೃತಿ ರಮಣೀಯವಾಗಿರ್ತಕ್ಕಂಥ ಈ ಪ್ರದೇಶ. ಈ ಪ್ರವಾಸೋದ್ಯಮ ದೃಷ್ಟಿಯಿಂದ ಅಭಿವೃದ್ಧಿ ಆದರೆ ಮಾಲ್ಡೀವ್ಸ್ ಲಕ್ಷದ್ವೀಪವನ್ನ ಮೀರಿಸುವಂತಿದೆ ಇಲ್ಲಿನ ನಿಸರ್ಗ. 20 ಮೀಟರ್ ಎತ್ತರವಾಗಿರುವಂತಹ ದೀಪಸ್ತಂಭದ ಬೆಳಕು 37 ಕಿಲೋಮೀಟರ್ ದೂರದವರೆಗೆ ಹೊರಸೂಸುತ್ತದೆ. ಈ ದ್ವೀಪದ ಸುತ್ತಲೂ ಕಲ್ಲಿನಿಂದ ಆವರಿಸಿದೆ. ದ್ವೀಪದ ಸುತ್ತಲೂ ದೊಡ್ಡ ದೊಡ್ಡ ಬಂಡೆಗಲ್ಲುಗಳಿವೆ. ಸಮುದ್ರದ ಅಲೆಗಳ ಹೊಡೆತಕ್ಕೆ ಬಂಡೆಗಲ್ಲುಗಳ ಆಕಾರ ಬದಲಾಗುತ್ತಲೇ ಇದೆ. ಆದರೆ ಇಲ್ಲಿನ ನೈಸರ್ಗಿಕತೆ ಉಳಿಸಿಕೊಂಡಿರುವುದಕ್ಕೆ ಪ್ರವಾಸಿಗರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಐಲ್ಯಾಂಡ್ ಪ್ರಕೃತಿ ಸೌಂದರ್ಯ 106 ವರ್ಷಗಳಿಂದ ಹಾಗೇ ಕಾಪಾಡಿಕೊಂಡು ಬಂದಿದೆ. ಇಲ್ಲಿ ಯಾರೋ ಮೇಜರ್ ಆಗಿ ಟೂರಿಸ್ಟ್ಗಳು ಯಾರಿಗೂ ಆಕ್ಸೆಸಿಬಿಲಿಟಿ ಇಲ್ಲದೆ ಇರೋದ್ರಿಂದ ಅದರದ್ದು ನೈಜ ಸೌಂದರ್ಯ ಏನಿದೆ ನೀವು ಸವಿಬೇಕು ಅಂತ ಹೇಳಿದ್ರೆ ಇಲ್ಲಿ ಬರಬೇಕಾಗತ್ತೆ. ನೋಡಿದ್ರಲ್ಲ, ನೀವು ಇಲ್ಲಿಗೆ ಪ್ರವಾಸಕ್ಕೆ ಬರಬೇಕಂದ್ರೆ ಸಮುದ್ರದ ಮೂಲಕ, ದೋಣಿ ಮೂಲಕವೇ ಬರಬೇಕು. ಇಲ್ಲಿ ಬಂದಾಗ ನೀವು ಲೈಟ್ ಹೌಸ್ ಅನ್ನು ನೋಡಿದ ಜೊತೆಗೆ ಇಲ್ಲಿನ ಸುತ್ತಮುತ್ತಲಿನ ನಿಸರ್ಗ ಸೌಂದರ್ಯವನ್ನು ನೋಡಬಹುದು. ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ಗಿಂತ ಈ ಪ್ರದೇಶ ಕಡಿಮೆ ಇಲ್ಲ ಎಂಬುದಕ್ಕೆ ನೀವು ಇಲ್ಲಿ ಬಂದಾಗಲೇ ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.